ಇದು ನೋಡಿ ನಿಜವಾಗ್ಲೂ ಇವರಿಗೆ ರೈತಪರ ಕಾಳಜಿ ಇದ್ದಿದ್ರೆ, ಇದು ರೈತಪರ ಸರ್ಕಾರ ಆಗಿದ್ದಿದ್ರೆ ಈ ಬಿಡದಿ ಟೌನ್ಶಿಪ್ ವಿಚಾರನ ಯಾವಾಗ ಬಿಡದಿಯ ಜನರು ವಿರೋಧ ಮಾಡಿದ್ರು ಆಗಲೇ ಅದನ್ನು ನಿಲ್ಲಿಸಬೇಕಾಗಿತ್ತು. ಈಗ ಮೊನ್ನೆ ಸರ್ವೆಗೆ ಅಂತ ಹೋದಂಥ ಅಧಿಕಾರಿಗಳ ಮೇಲೆ ಹಲ್ಲೆ ಆಗುತ್ತೆ ಅಂದರೆ ಯಾವ ಮಟ್ಟಕ್ಕೆ ವಿರೋಧ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಈ ಯಾವಾಗ ಜನರಿಗೆ ಯಾವುದು ನಿಜವಾಗ್ಲೂ ಬೇಕಾಗಿದೆ ಅದನ್ನು ಕೊಡುವಂಥದ್ದು ಸರ್ಕಾರದ ಕೆಲಸ. ಆದರೆ ಜನರಿಗೆ ಈ ಟೌನ್ಶಿಪ್ ವಿರೋಧ ಮಾಡ್ತಿದ್ದಾರೆ. ಅವರು ನಮ್ಮ ಲ್ಯಾಂಡ್ ಬೇಕು, ಯಾವುದೇ ಟೌನ್ಶಿಪ್ ಬೇಡ ಅಂತ ಅವರಷ್ಟು ವಿರೋಧದ ಮಧ್ಯೆನೂ ಡಿ ಕೆ ಶಿವಕುಮಾರ್ ಅವರು ಯಾವ ಪುರುಷಾರ್ಥಕ್ಕಾಗಿ ಈ ಒಂದು ಟೌನ್ಶಿಪ್ನ ಕೈಗೆತ್ಕೊಂಡಿದ್ದಾರೆ ಅಥವಾ ಇದೊಂದು ರಿಯಲ್ ಎಸ್ಟೇಟ್ನ ಮಾಫಿಯಾ ಮತ್ತು ರಿಯಲ್ ಎಸ್ಟೇಟ್ ಪರವಾಗಿ ಮಾಡ್ತಿರುವಂಥ ಲಾಬಿನ ಅಂತ ನಮ್ಮೆಲ್ಲರಿಗೂ ಸಹಜವಾಗಿ ಒಂದು ವಿರೋಧ ವ್ಯಕ್ತ ಆಗೇ ಆಗುತ್ತೆ. ಸರ್, ಮುಂದಿನ ಭವಿಷ್ಯ ಒಂದು 40ರಿಂದ 50 ವರ್ಷ ಮುಂದಕ್ಕೆ ಯುವಕರಿಗೆ ಭಾಳಷ್ಟು ಲಕ್ಷಾಂತರ ಜನ ಬಿಡದಿ ಟೌನ್ಶಿಪ್ಪಲ್ಲಿ ಕೆಲಸಗಳು ಸಿಗುತ್ತೆ ಅಂತಾರಲ್ಲ ಸರ್? ಟೌನ್ಶಿಪ್ ಮುಖಾಂತರನೇ ಕೆಲಸ ಸಿಗುತ್ತೆ ಅನ್ನುವಂಥದ್ದು ನಿಜವಾಗ್ಲೂ ಇದು ಬೇಸ್ಲೆಸ್ ಅಂತ ಹೇಳ್ಬೋದು. ಯಾಕಂದರೆ ಎಷ್ಟೊಂದು ಕಂಪ್ನಿಗಳು ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಅವರಿಗೆ ಸರಿಯಾಗಿ ಸೌಲಭ್ಯ ಸಿಗ್ತಿಲ್ಲ ಅಂತ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ನೀವು ನೋಡಿರ್ಬೋದು ಎಷ್ಟೊಂದು ಮಲ್ಟಿನ್ಯಾಷನಲ್ ಕಂಪ್ನಿಗಳು ಇವತ್ತು ತಮಿಳ್ನಾಡು ಕಡೆ, ಆಂಧ್ರ ಕಡೆ ಹೋಗ್ತಾ ಇದೆ. ಆ ಎಲ್ಲ ಕಂಪ್ನಿಗಳನ್ನ ಇಲ್ಲೇ ಉಳಿಸ್ಕೊಳ್ಬೋದಲ್ಲ. ಇವ್ರಿಗೆ ನಿಜವಾಗ್ಲೂ ಉದ್ಯೋಗಾವಕಾಶ ಸೃಷ್ಟಿ ಮಾಡಬೇಕು ಅಂದಿದ್ರೆ, ಆ ಒಂದು ಕನ್ಸರ್ನ್ ಇದ್ದಿದ್ರೆ ಅವರು ಆ ಕೆಲಸ ಮಾಡಬೇಕಾಗಿತ್ತು. ಟೌನ್ಶಿಪ್ ಮುಖಾಂತರ ಯಾವುದೇ ಉದ್ಯೋಗ ಸೃಷ್ಟಿ ಆಗುತ್ತೆ ಅನ್ನೋದು ಸುಳ್ಳು ಸರ್. ಬಿಡದಿನಲ್ಲಿ ರೈತರು 70ರಿಂದ 80% ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ. 1 ಎಕರೆಗೆ 2,50,00,000 ಇಡೀ ಇಂಡಿಯಾದಲ್ಲೇ ಯಾರು ಕೊಟ್ಟಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾರೆ. ಸರ್, ಅವ್ರಿಗೆ ಬೇಕಾಗಿರೋದು ಅವರ ಲ್ಯಾಂಡ್, ಅವ್ರಿಗೆ ಯಾವುದೇ ದುಡ್ಡು ಬೇಡ ಅಂತ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ರೈತರು ಒಪ್ಕೊಂಡಿದ್ರೆ ಈ ಮಟ್ಟಕ್ಕೆ ವಿರೋಧ ಯಾಕೆ ವ್ಯಕ್ತ ಆಗ್ತಿತ್ತು ಸರ್? ಮೊನ್ನೆ ಯಾಕೆ ಸರ್ಕಾರಿ ಸರ್ವೆ ಅಧಿಕಾರಿಗಳ ಮೇಲೆ ದಾಳಿ ಆಗ್ತಿತ್ತು? ಅವ್ರು ನಿಜವಾಗ್ಲೂ ಒಪ್ಕೊಂಡಿದ್ದರೆ ದಾಳಿ ಆಗ್ತಾ ಇರಲಿಲ್ಲ. ಅವರು ಇದನ್ನು ತಗೊಂಡು ಅವ್ರ ಕ್ಲೇಮ್ನ ತಗೊಂಡು ಸುಮ್ಮನೆ ಆಗಿರ್ತಿದ್ರು. ಅವರು ಮುಖ್ಯಮಂತ್ರಿಗಳಾಗಿರೋದಕ್ಕೆ ನೀವು ಸಹಿಸ್ತಿಲ್ಲ, ಒಂದು ಷಡ್ಯಂತ್ರ, ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅಂತ ನಿಮ್ಗಿದೆ ಅಂತೆ. ಇದನ್ನ ಯಾರೇ ಬಿಜೆಪಿಯವರು ವಿರೋಧ ಮಾಡ್ತಾ ಇಲ್ಲ, ನಿಜವಾದ ರೈತರು ವಿರೋಧ ಮಾಡ್ತಾ ಇರೋದು. ಆ ವಿರೋಧ ಮಾಡಿರೋ ರೈತರ ಮೇಲೂ ಕೂಡ ಕೇಸ್ಗಳನ್ನ ಹಾಕಿ ಇದು ರೈತ ವಿರೋಧಿ ಸರ್ಕಾರ ಅನ್ನೋಂಥದ್ದನ್ನ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇವ್ರಿಗೆ ನಿಜವಾಗ್ಲೂ ಅಭಿವೃದ್ಧಿ ಮಾಡಬೇಕು ಅಂದಿದ್ರೆ ಕಲ್ಯಾಣ ಕರ್ನಾಟಕ ತುಂಬ ಅಭಿವೃದ್ಧಿಲಿ ಹಿಂದೆ ಇದೆ. ಒಂದೇ ಒಂದು ಟೌನ್ಶಿಪ್ ಅಲ್ಲೇನಾದರೂ ಇದಾದರೆ ನೀವು ಹೇಳಿದ ರೀತಿ ಅಲ್ಲಿ ಉದ್ಯೋಗಾವಕಾಶ ನಿಜವಾಗ್ಲೂ ಸಿಗುತ್ತೆ. ಸಂತೋಷ್ ಅಂತ, ದಾಸರಳ್ಳಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ.